ಇವತ್ತು ನಾನು ನಿಜಾಮಾಬಾದಿಗೆ ಬಂದಿದ್ದೀನಿ. ನನ್ನ ಜೊತೆ ಕೆಲಸ ಮಾಡಿರೋ ಅಂಥ ಸತೀಶ್ ವೆಡ್ಡಿಂಗ್ ಆಗ್ತಿದೆ. ದುಬೈಯಲ್ಲಿ ನಾವು ಕೆಲಸ ಮಾಡಿದ್ರಿ ಒಟ್ಟಿಗೆ. ಆ್ಯಕ್ಚುಲಿ ನಾನು ನಿಜಾಮಾಬಾದ್ ತುಂಬ ನನ್ನ ಜೊತೆ ಕೆಲಸ ಮಾಡಿರೋ ಹುಡುಗರು ವೆಡ್ಡಿಂಗ್, ನಾನು ತುಂಬ ವೆಡ್ಡಿಂಗ್ ಬಂದಿದ್ದೀನಿ ನಿಜಾಮಾಬಾದಿಗೆ. ಇವತ್ತು ಸತೀಶ್ ವೆಡ್ಡಿಂಗ್ ಅಂತೂ ಆಸಮ್, ಅವ್ರದ್ದು ಚೆನ್ನಾಗಿತ್ತು. ಬಟ್ ಸತೀಶ್ ವೆಡ್ಡಿಂಗು ಆಸಮ್ ಆಗ್ತಿದೆ. ನಾನ್ ಸ್ಟಾಪ್ DJಸು, ಡ್ಯಾನ್ಸು, ನಿದ್ದೆನೇ ಇಲ್ಲ. 4 ಡೇಸ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ ನಾನು ಬಂದುಬಿಟ್ಟು ಸತೀಶ್ ವೆಡ್ಸ್ ಶಿವಾನಿ ಅಂತೇಳಿ ರಂಗೋಲೆ ಹಾಕ್ತಾ ಇದ್ದೀನಿ. ಡೇಟ್ ನಾನು 2 ಮಾರ್ಚ್ ಹಾಕೋದಕ್ಕೆ ಹೋಗಿ 2 ಫೆಬ್ ಅಂತ ಹಾಕಿ ಮತ್ತೆ ಅದನ್ನ ಹಾಕಿ ಅಲಿಸಿ ಮತ್ತೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಮಿಸ್ಟೇಕ್ಸ್ ಎಷ್ಟು ಜನ ಮಾಡ್ತೀರಾ ರಂಗೋಲೆ ಹಾಕಬೇಕಾದಾಗ ಕಮೆಂಟ್ ಮಾಡಿ. ಸೊ ನಿಮ್ಮ ವಿಷಯಸು ಸತೀಶು ಮತ್ತು ಶಿವಾನಿಗೆ ಕಳಿಸ್ಕೊಡಿ. ಮತ್ತು ನನ್ನ ದುಬೈ ಕಲೀಗ್ಸ್ ಎಲ್ಲ ಯಾರೆಲ್ಲ ವೆಡ್ಡಿಂಗ್ ಬರೋದಕ್ಕೆ ಆಗಲಿಲ್ಲ ಅವರೆಲ್ಲ ವಿಡಿಯೋ ನೋಡಿ ಬ್ಲೆಸ್ಸಿಂಗ್ಸ್ನ ಕಳಿಸ್ಕೊಡಿ. ನಾನು ಆ್ಯಕ್ಚುಲಿ ಲೈವಲ್ಲೂ ಕೆಲವೊಂದು ವೀಡಿಯೋಸ್ ಹಾಕಿದ್ದೆ ನನ್ನ ದುಬೈ ಕಲೀಗ್ಸ್ಗೆ ತೋರಿಸೋದಕ್ಕೆ. ಆ ಲೈವ್ ವೀಡಿಯೋಸು ನೋಡ್ಕೊಂಡು ಬನ್ನಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಟನ್ ಇರುತ್ತೆ. ಲೈವ್ ಬಟನಲ್ಲಿ ಹೋದರೆ ನೀವು ಸುಮಾರು ಲೈವ್ಸ್ ಹಾಕಿರೋದು ಕಾಣಿಸುತ್ತೆ. ಕೆಲವೊಂದು ನಾನು ವ್ಲಾಗ್ಸ್ ಮಾಡೋಕ್ಕಾಗಿರಲ್ಲ, ಲಾಂಗ್ ವೀಡಿಯೋಸ್ ಆಗಿರುತ್ತೆ. ಸೊ ಆ ರೀತಿ ಇದ್ದಾಗ ನಾನು ಲೈವ್ ಹಾಕಿರ್ತೀನಿ. ಸೊ ಲೈವ್ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸ್ ಇರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಅದರಲ್ಲಿ ಸತೀಶ್ ಮತ್ತು ಶಿವಾನಿ ವೆಡ್ಡಿಂಗು ಒಂದು ಇರುತ್ತೆ. ನಿಜಾಮಾಬಾದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ದುಬೈ ಕಲೀಗ್ಸ್ನು ಸುಮಾರು ಜನ ಬಂದಿದ್ದರು. ಸೊ ಪ್ರತಿಯೊಬ್ಬರೂ ಸತೀಶ್ ಮತ್ತು ಶಿವಾನಿ ಇಬ್ರದ್ದು ಲವ್ ಮ್ಯಾರೇಜ್ ಆಗ್ತಿರೋ ಅಂಥದ್ದು. ಸೊ ತುಂಬಾ ಖುಷಿ ಆಗುತ್ತೆ. 4 ಡೇಸ್ ಅವ್ರ ಊರಲ್ಲಿ ಹೋಗಿ ಅವ್ರ ಕಲ್ಚರು, ಅವ್ರ ಮದುವೆ ಸಖತ್ತಾಗಿ ಎಂಜಾಯ್ ಮಾಡಿದೆ. ಪ್ರತಿಯೊಬ್ಬರು ರಾಜು ಮದುವೆ ಆಗ್ಬೋದು, ರವಿ ಮದುವೆ ಆಗ್ಬೋದು, ಅವ್ರ ಮದುವೆಗಳು ಎಂಜಾಯ್ ಮಾಡಿದೆ. ಸತೀಶ್ ಮದುವೆ ಅಂತೂ ನಾವೆಲ್ಲ ಸೇರಿಕೊಂಡು ಮಸ್ತಾಗಿ ನಾವು ಏನೆಲ್ಲ ಅಂದ್ಕೊಂಡಿದ್ರಿ ಅದೇ ರೀತಿಯಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ದುಬೈಯಲ್ಲಿ ಇವರೆಲ್ಲರೂ ನನ್ನ ಜೊತೆ ಕೆಲಸ ಮಾಡಿದರು. ಸೊ ಇವ್ರುಗಳ ಕೈ ಹಿಡಿಯೋದಕ್ಕೆ ಹುಡುಗಿರು ಪುಣ್ಯ ಮಾಡಿದರು. ಸತೀಶ್ ಹುಡುಗಿ ಶಿವಾನಿ ಆಗಿರ್ಬೋದು, ರಾಜು ಹುಡುಗಿ ಆಗಿರ್ಬೋದು, ರವಿ ಹುಡುಗಿ ಆಗ್ಬೋದು, ಶ್ರೀಕಾಂತ್ ಹುಡುಗಿ ಆಗ್ಬೋದು. ಓಹೋ, ಲಿಸ್ಟ್ ತುಂಬ ದೊಡ್ಡದಾಗಿರುತ್ತೆ. ಸೊ ಇವರಿಷ್ಟೂ ಜನನೂ ಹುಡುಗಿರು ಪುಣ್ಯ ಮಾಡಿದರು. ನಮ್ಮ ಹುಡುಗರು, ನನ್ನ ದುಬೈ ಕಲೀಗ್ಸ್, ನನ್ನ ಮೋರ್ ದೆನ್ ಬ್ಲಡ್ ಕಸಿನ್ಸ್ ಅಂತಲೇ ಕರೆಯೋದು ನಾನು ಅವ್ರನ್ನ. ಸೊ ಅಷ್ಟು ಪುಣ್ಯ ಮಾಡಿದ್ದಾರೆ ಹುಡುಗಿರು. ಈ ಹುಡುಗರು ಕೈನ ಹಿಡಿಯೋಕ್ಕೆ ಅಷ್ಟು ಇಷ್ಟಪಡ್ತಾರೆ, ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮುದ್ದು ಮಾಡ್ತಾರೆ. ಅದು ಮೇನ್ ಥಿಂಗು. ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದೆ. ಬೇರೆ ಹುಡುಗರು ರೀತಿ ಯಾವುದೇ ಒಂದು ಕೆಟ್ಟ ಅಭ್ಯಾಸನೂ ಇಲ್ಲ. ನನಗಂತೂ ತುಂಬಾ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ತೋರಿಸ್ತಾರೆ. ಸೊ ಹಾಗಾಗಿ ನಾನು ಅವ್ರ ಎಲ್ಲರೂ ಮದುವೆಗಳಿಗೂ ಹೋಗಿದ್ದೆ. ಅವ್ರ ಮನೇಲಿ ಒಂದು ಮನೆ ಮಗಳು ಆಗಿದೆ. ನನಗೂ ತಾಂಬೂಲ, ಸೀರೆ ಎಲ್ಲ ಕೊಟ್ಟಿದ್ದರು. ನನ್ನ ಕೈಯಿಂದನೂ ಅಕ್ಕನ ಸ್ಥಾನದಲ್ಲಿ ನನ್ನ ಕೈಯಿಂದ ಎಷ್ಟೋ ಶಾಸ್ತ್ರಗಳು ಮಾಡಿಸಿದ್ರು. ಎಲ್ಲರೂ ಮದುವೆದಲ್ಲೂ ಅಷ್ಟೇ. ಸೊ ಅವ್ರಿಗೆ ನನ್ನ ಸ್ವಂತ ಬ್ಲಡ್ಡಲ್ಲಿ ಹುಟ್ಟಿಲ್ಲ ಅಂದ್ರೂ ಲೈಕ್ ಕಸಿನ್ ಬ್ರದರ್ಸ್ ಆಗಿ ನನ್ನ ಜೊತೆ ನಾನು ತುಂಬಾ ಕೇರ್ ಮಾಡ್ತಾಯಿದ್ರು ದುಬೈಯಲ್ಲಿ. ಸೊ ನಾನು ಕೆಲಸ ಮಾಡ್ತಾಯಿದ್ರು ನನ್ನ ಜೊತೆ ಇವರೆಲ್ಲರೂ. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ಅವ್ರ ಮದುವೆಗೆ ನಾನು ಹೋಗಿ 4-5 ದಿನ ತುಂಬಾ ಎಂಜಾಯ್ ಮಾಡಿ ನನ್ನ ಕೈಯಿಂದ ನನ್ನ ಒಂದು ಸಂಪ್ರದಾಯ, ಅಕ್ಕನ ಸಂಪ್ರದಾಯ ಏನೆಲ್ಲ ಇತ್ತು ನಾನು ಅವ್ರೆಲ್ರಿಗೂ ಮಾಡಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡ್ದಿರ ಫುಲ್ಲಾಗಿ ನೋಡಿ. ಡಿ ಜೆ ಇದ್ದೇ ಇರಬೇಕು ಅಲ್ವಾ. ಒಂದು ಮದುವೆ ಸಂಪ್ರದಾಯ ಅಂದರೆ ಓವರ್ ನೈಟ್ಸಲ್ಲಿ ಫುಲ್ಲು ನಾನ್ ಸ್ಟಾಪ್ 4 ದಿನದಿಂದನೂ DJ ಡ್ಯಾನ್ಸ್ಗಳು. ಹಲ್ದಿ ಫಂಕ್ಷನ್ ಆಗ್ಬೋದು, ಮೆಹಂದಿ ಫಂಕ್ಷನ್ ಆಗ್ಬೋದು, ಬಳೆ ಶಾಸ್ತ್ರ, ಚಪ್ರ ಶಾಸ್ತ್ರ, ಮದುವೆ ಆಗಿದ ಮೇಲೆ ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು. ಸೊ ಆ್ಯಕ್ಚುಲಿ ಮೊಬೈಲ್ ನಂದು ಫುಲ್ ಬ್ಯಾಟ್ರಿ ಆಗ್ಬೋದು, ಮೊಬೈಲ್ ಫುಲ್ ಆಗಿರ್ಬೋದು. ಸೊ ಹಾಗಾಗಿ ನಾನು ಲೈವ್ ಕೆಲವೊಂದು ಶಾಸ್ತ್ರಗಳನ್ನ ಪೋಸ್ಟ್ ಮಾಡಿದ್ದೀನಿ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲಲ್ಲಿ, ಹೋಗಿ ನೋಡ್ಕೊಂಬನ್ನಿ. ಸೊ ಈಗ ನಾನು ವೆಲ್ಕಮ್ ಅಂತ ಹೇಳಿ ಶಿವಾನಿಗೆ ಮತ್ತು ಸತೀಶಿಗೆ ಒಂದು ರಂಗೋಲೆ ನಾನು ಹಾಕಿರೋ ಅಂಥದ್ದು ಅವ್ರ ಊರಲ್ಲಿ ಹೋಗ್ಬಿಟ್ಟು. ಸೊ ಪ್ರತಿಯೊಬ್ಬರೂ ನಿಮ್ಮ ಆಶೀರ್ವಾದ ಸತೀಶು ಮತ್ತು ಶಿವಾನಿಗೆ ಇರಲಿ. ನನ್ನ ದುಬೈ ಕಲೀಗ್ಸ್ ಬರದೇ ಇರೋರು ಕಮೆಂಟಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದಿರಿ.
ಸೊ ನೀವೆಲ್ಲ ಯಾವ ರೀತಿ ಈ ಥರ ನಿಮ್ಮ ಕ್ಲೋಸ್ ಫ್ರೆಂಡ್ಸು ಕಲೀಗ್ಸ್ ಆಗ್ಬೋದು ಈ ರೀತಿ ಹೋಗಿ ಒಂದು ವಾರ ಊರುಗಳಲ್ಲಿ ಹೋಗಿ ಎಂಜಾಯ್ ಎಷ್ಟು ಜನ ಈ ರೀತಿ ಮಾಡಿರ್ತೀರ, ಅವ್ರ ಮನೇಲಿ ಮನೆ ಮಗಳಾಗಿ ನೀವೆಷ್ಟು ಜನ ಈ ರೀತಿ ಒಂದು ಹಬ್ಬನ ಆಚರಣೆ ಮಾಡಿದ್ದೀರ, ಹಬ್ಬ ಅಂತಲೇ ಕರಿಬೋದು. ಸೊ ಇವಾಗ ನಾವು ಚೌಟ್ರಿಗೆ ಬಂದಿದ್ದೀವಿ. ಚೌಟ್ರಿಯಲ್ಲಿ ಅವ್ರದ್ದೊಂದು ಪ್ರೀ ವೆಡ್ಡಿಂಗ್ ಶೂಟ್ದೊಂದು ಫೋಟೋ ಹಾಕಿದ್ದಾರೆ. ಸೊ ಚೌಟ್ರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅವರು ಬೋರ್ಡೆಲ್ಲ ಹಾಕಿ ಪ್ರೀ ವೆಡ್ಡಿಂಗ್ ಶೂಟದ್ದು ಫೋಟೋ ಹಾಕಿ. ಸೊ ಇದು ಬಂದುಬಿಟ್ಟು ನಾನ್ ವೆಜ್ಜು, ಇವ್ರ ಮದುವೆ ದಿವಸ ಬಂದುಬಿಟ್ಟು ನಾನ್ ವೆಜ್ ಹಾಕೋ ಅಂಥದ್ದು. ಆ್ಯಕ್ಚುಲಿ ನಾನು ಫುಡ್ ರೆಸಿಪಿ ಕವರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವ್ರ ಸಂಪ್ರದಾಯ ಅವ್ರ ಶಾಸ್ತ್ರಗಳನ್ನ ನೋಡ್ಕೊಂಡು ಕುಂತಿದ್ದೆ. ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಅವ್ರದ್ದು ಬೇರೆ ಕೆಲವೊಂದು ಶಾಸ್ತ್ರಗಳು ಹಲ್ದಿ ಆಗ್ಬೋದು, ಸಂಗೀತ ಆಗ್ಬೋದು, ಬ್ಯಾಂಗಲ್ ಆಗ್ಬೋದು, ಚಪ್ರದ್ದು, ಇದೆಲ್ಲ ಅವ್ರ ಮನೆ ಹತ್ರ ಮಾಡಿರೋವಂಥ ಶಾಸ್ತ್ರ. ಬಟ್ ಮುಹೂರ್ತ ಬಂದುಬಿಟ್ಟು ಚೌಟ್ರಿಯಲ್ಲಿ ಮಾಡ್ಕೊಂಡಿರೋ ಅಂಥದ್ದು. ನೋಡಿ ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಈ ರೀತಿ ಅಂತೇಳಿ. ತುಂಬಾ ಖುಷಿ ಆಯಿತು. ತುಂಬಾ ಒಂದು ಎಲ್ಲ ನನ್ನ ದುಬೈ ಫ್ರೆಂಡ್ಸ್ ಎಲ್ಲ ಬಂದಾಗ ಕೆಲವೊಬ್ರು ಬರೋದಕ್ಕಾಗಿಲ್ಲ. ಎಲ್ಲರೂ ಬಂದಾಗ ರವಿ ಬಂದುಬಿಟ್ಟು ತುಂಬ ಲೇಟಾಗಿ ಬಂದ, ಯಾಕಂದರೆ ಅವ್ರ ತಮ್ಮಂದು ಎಂಗೇಜ್ಮೆಂಟ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಓವರ್ ನೈಟ್ 12 o'clock 1 o'clock ಅರ್ಲಿ ಮಾರ್ನಿಂಗ್ ಆ ರೀತಿ ಬಂದಾಗ ಫುಲ್ಲು ಅವನ್ನ ಹಗ್ ಮಾಡ್ಕೊಂಡು ಫುಲ್ ಕಣ್ಣೀರು ಬಂದುಬಿಡ್ತು ನನಗೆ. ಆ ಎಮೋಷನ್ ತಡ್ಕೊಳ್ಲಿಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಬಂದಿದ್ರು, ಅವ್ನು ಮಾತ್ರ ಬರಲಿಲ್ಲ. ಯಾಕೆ ನಮಗೆ ಗೊತ್ತಿತ್ತು ಅವ್ರ ತಮ್ಮನ ಎಂಗೇಜ್ಮೆಂಟ್ ಇತ್ತು ಅಂತೇಳಿ. ಸೊ ಹಾಗಾಗಿ ನಾವೆಲ್ಲ ಎಂಗೇಜ್ಮೆಂಟಿಗೂ ಮದುವೆ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಸೊ ಮದುವೆದಲ್ಲೇ ತುಂಬ ಲೇಟ್ ಆಗೋಯ್ತು. ಆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಲ್ಲಿ ತೋರಿಸ್ಕೊಂಡು ಮದುವೆ ಮಾರ್ನಿಂಗ್ ಶುರು ಆಗಿದ್ದು ರಾತ್ರಿವರೆಗೂ ಮದುವೆ ಮಾಡಿಸಿದ್ದಾರೆ. DJ ಡ್ಯಾನ್ಸು ಅದು ಇದು ಅಂದ್ಕೊಂಡು. ಸೊ ಹಾಗಾಗಿ ನಾವು ರವಿ ಬ್ರದರ್ ಮದುವೆಗೆ ಹೋಗೋದಕ್ಕಾಗ್ದಿರೆಲ್ಲ ಇಲ್ಲೇ ಗ್ಯಾದರ್ ಆಗೋಗಿದ್ರಿ. ಅವ್ನು ಬಂದಾಗ ಅವ್ರ ತಮ್ಮನ ಮದುವೆ ಮುಗಿಸ್ಕೊಂಡು ಬಂದಾಗ ಓವರ್ ಎಮೋಷನ್ ಆಗೋಯ್ತು. ಸೊ ಆ ರೀತಿ ಇದ್ದೇ ಇರುತ್ತಲ್ವ ತುಂಬ ಅಟ್ಯಾಚ್ಮೆಂಟ್ ಇದ್ದಾಗ. ಸೊ ಆಮೇಲೆ ಅವರು ಇದಕ್ಕೆ ಸತೀಶಿಗೆ ಬಂದುಬಿಟ್ಟು ಏನೋ ತಲೆಗೆ ಕಟ್ಟುತ್ತಾರೆ ಅಲ್ವಾ. ಸೊ ಅದನ್ನು ನಾನು ಕಟ್ತಾ ಇದ್ದೆ ಅವ್ರಿಗೆ. ತುಂಬ ಖುಷಿ ಆಗ್ತಾಯಿತ್ತು. ಆ ತಲೆಗೆ ನಾವು ಪಟ್ಟೆನಾಮ ಅಂತ ನಮ್ಮ ಭಾಷೆದಲ್ಲಿ ಕರಿತೀರಿ. ಸೊ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ. ಸೊ ಅದು ಕಟ್ಟಬೇಕಾದಾಗ ತುಂಬ ಖುಷಿ ಆಗ್ತಾಯಿತ್ತು. ಪುರೋಹಿತರು ಹೇಳ್ತಾಯಿದ್ರು, ನಿನ್ನ ಫ್ರೆಂಡ್ ಅಲ್ಲಮ್ಮ, ನೀನು ಕಟ್ಟಮ್ಮ, ನೀನು ಕಟ್ಟಬೇಕು ಅಂತೇಳಿ ನನ್ನ ಕೈಯಿಂದ ಕಟ್ಟಿಸ್ತಾಯಿದ್ರು ಪುರೋಹಿತರು. ತುಂಬ ಖುಷಿ ಆಗ್ತಾಯಿತ್ತು, ಎಮೋಷನ್ ಆಗ್ತಾಯಿತ್ತು, ಅಳು ಬರ್ತಾಯಿತ್ತು. ಯಾಕಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇತ್ತು ನಮಗೆಲ್ಲ. ಅಷ್ಟು ಒಟ್ಟಾಗೆ ನಾವು ಕೆಲಸ ಮಾಡಿ ಒಟ್ಟಾಗೆ ಅಷ್ಟೊಂದು ಸ್ವಂತ ಬ್ಲಡ್ಡಲ್ಲೂ ನಾವು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ. ಅಷ್ಟು ಒಂದು ಪ್ರೀತಿ ವಿಶ್ವಾಸ ತುಂಬಾ ಇತ್ತು. ಅವರೆಲ್ಲ ಅವ್ರ ಮನೆಯವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಪ್ರೀತಿ ವಿಶ್ವಾಸ. ಮತ್ತು ಎಲ್ಲರೂ ಬಂದಿದ್ದರು, ಸುಮಾರು ಜನ ಆಗಲಿಲ್ಲ. ಸೊ ಅವ್ರ ಮನೆಯವರೆಲ್ಲ ರವಿ ಮನೆ ಫ್ಯಾಮಿಲಿ ಆಗ್ಬೋದು, ರಾಜು ಮನೆ ಫ್ಯಾಮಿಲಿ, ಶ್ರೀಕಾಂತ್ ಮನೆ ಫ್ಯಾಮಿಲಿ ಎಲ್ಲರೂ ನನ್ನನ್ನು ನೋಡಬೇಕು ಅಂತೇಳಿ ಅಕ್ಕಪಕ್ಕ ಊರಿಂದ ಅವ್ರು ಇದ್ದಿದ್ದು ಅವರೆಲ್ಲ ಬಂದು ತುಂಬ ಹಗ್ ಮಾಡಿಕೊಂಡು ಒಬ್ರಿಗೊಬ್ರು ಕಣ್ಣೀರು, ಒಬ್ರಿಗೊಬ್ರಿಗೊಂದು ಸಂತೋಷ. ಸೊ ತುಂಬಾ ಖುಷಿ ಆಯಿತು. ಸೊ ನಿಮಗೆ ಎಲ್ಲರಿಗೂ ಈ ರೀತಿ ಒಂದೆಷ್ಟು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅನ್ನೋದನ್ನ ವೀಡಿಯೋನ ಫುಲ್ಲಾಗಿ ನೋಡಿ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋಸ್ ಲಾಂಗ್ ಆಗಿರುತ್ತೆ, ನಿಮ್ಮ ಫ್ರೀ ಟೈಮ್ಸಲ್ಲೆಲ್ಲ ಪಾಸ್ ಮಾಡಿಕೊಂಡು ಫುಲ್ ವೀಡಿಯೋಸು ನೋಡಿ. ಬನ್ನಿ ಇವಾಗ ನೋಡೋಣ ಸತೀಶ್ ಮತ್ತು ಶಿವಾನಿ ಮದುವೆ ಯಾವ ರೀತಿ ಆಗುತ್ತೆ ಅಂತೇಳಿ. ತುಂಬ ಇಷ್ಟಪಟ್ಟು ಮನೆಯವ್ರನ್ನ ಒಪ್ಪಿಸಿ ಲವ್ ಮ್ಯಾರೇಜ್ ಆಗ್ತಿರೋ ಅಂಥದ್ದು. ತುಂಬ ಸಂತೋಷದ ವಿಷಯ, ತುಂಬ ಖುಷಿ ಆಗುತ್ತೆ. ನೀವು ವಿಡಿಯೋನ ಫುಲ್ಲಾಗಿ ನೋಡಿ. ಮತ್ತು ಇದು ಬಂದುಬಿಟ್ಟು ಸತೀಶು ಒತ್ಕೊಂಡು ಬರ್ತಾರೆ. ಸೊ ಒತ್ಕೊಂಡು ಬರಬೇಕಾದಾಗ ಅವ್ರ ರಿಲೇಷನ್ಸ್ಗೆ ಒಬ್ಬೊಬ್ರಿಗೂ 25,000 ಅಂದರೆ ಇಬ್ಬರು ಹುಡುಗರು ತೊಗೊಂಡು ಬರ್ತಾರೆ. 50,000 ರೂಪಾಯಿ ಕೊಟ್ಟಾನೆ ಸತೀಶು. ಆಮೇಲೆ ಅವರು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಆರತಿ ತೆಗಿಬೇಕಾದಾಗ ನಮ್ಮೆಲ್ರಿಗೂ 25,000, ನಾವು ಎಷ್ಟೊಂದು 5 ಜನ ಆರತಿ ಮಾಡಿದ್ರಿ, ಒಬ್ರೊಬ್ರಿಗೂ 25,000 ಕೊಟ್ಟ ಸತೀಶು. ಸೊ ಕೊಟ್ಟ ಅಂತ ಹೇಳಿ ನೀವು ತಪ್ಪು ತಿಳ್ಕೊಳ್ಬೇಡಿ, ಅಷ್ಟು ಪ್ರೀತಿ ಅದು.
ಸೊ ನೋಡಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ನಾವು. ಮರೆಯೋಕ್ಕಾಗದಿರೋ ಅಂಥ ಲೈಫ್ ಟೈಮ್ ಒಂದು ಮೆಮೋರಿಯಬಲ್ ವೀಡಿಯೋ. ಆಮೇಲೆ ಸತೀಶ್ ಪ್ರತಿಯೊಂದು ಮೂಮೆಂಟ್ಸು ನೀನು ವೀಡಿಯೋ ಮಾಡಲೇಬೇಕು, ಪೋಸ್ಟ್ ಮಾಡಬೇಕು, ಯಾವುದ್ರಲ್ಲೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ನೀನು ಇದು ತೆಗಿಬೇಡ ಅದು ತೆಗಿಬೇಡ ಅಂತ ಹೇಳ್ತಾನೆ ಇರಲಿಲ್ಲ. ಕೆಲವೊಬ್ರು ಅಂತಾರೆ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ, ಈ ವಿಡಿಯೋ ಶೂಟ್ ಮಾಡಬೇಡ, ಆ ವಿಡಿಯೋ ತೆಗಿಬೇಡ, ಆ ಫೋಟೋ ತೆಗಿಬೇಡ ಅಂತಾರೆ. ಬಟ್ ಸತೀಶ್ಗೆ 1000 ವೀಡಿಯೋಸು, ಲಕ್ಷ ಫೋಟೋಸ್ ತೆಗೆದ್ರು ಎಲ್ಲೂ ಬೇಜಾರಾಗ್ತಾಯಿರಲಿಲ್ಲ. ಒಂದೊಂದು ಇಂಚು ಮೂಮೆಂಟು ಇನ್ಸಿಡೆಂಟ್ಸು ಕೂಡ ವಿಡಿಯೋ ಮಾಡಿ ಮೇಡಮ್ ಅಂತಾನೆ ಕರೆಯೋದವರೆಲ್ಲ. ಮೇಡಮ್ ವಿಡಿಯೋ ಮಾಡಿ, ಫೋಟೋ ತೆಗೀರಿ, ಲೈವ್ ಹಾಕಿ ಅಂತೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು ಅವರು ನನ್ನ ವೀಡಿಯೋಸು ಪಿಕ್ಚರ್ಸ್ ಎಲ್ಲ ಇದು ಮಾಡೋಕ್ಕೆ. ಇದೆಲ್ಲ ಲೈಫ್ ಟೈಮ್ ಮೆಮೊರೀಸು. ನಾವಿವಾಗ ಜಸ್ಟ್ ನಾನು ನಿಜಾಮಾಬಾದ್ ಹೋಗಿ ಬಂದುಬಿಟ್ಟು ಇವಾಗ ನಾನು ರವಿಗೆ ಆಗ್ಬೋದು, ರಾಜುಗೆ ಆಗಬೇಕು, ಆವಾಗ ಬಂದುಬಿಟ್ಟು ನಾನು ಅಷ್ಟು ಒಂದು ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗ ಶುರು ಮಾಡಿರೋವಂಥದ್ದು. ಸೊ ಇದೆಲ್ಲ ಒಂದು ಲೈಫ್ ಟೈಮ್ ಮೆಮೊರಿಯಬಲ್ ಇರುತ್ತೆ. ಸೊ ಎಲ್ರಿಗೂ ಇರುತ್ತೆ ಈ ಒಂದು ವೀಡಿಯೋ. ಯಾವಾಗಾದರೂ ನಾವು ಬೇಜಾರಾದಾಗ ಅಲ್ಲೆಲ್ಲೇ ಕುತ್ಕೊಂಡು ವೀಡಿಯೋಸ್ ನೋಡಿ ನಮಗೆ ನಾವೇ ನಗ್ಯೋದಿರುತ್ತೆ ಅಲ್ವಾ, ಆ ಫೀಲಿಂಗು ಆ ಟೈಮಲ್ಲೂ ಕಣ್ಣೀರೆಲ್ಲ ಬರೋದು ಇರುತ್ತೆ ಸಂತೋಷಕ್ಕೆ. ಸೊ ವೀಡಿಯೋನ ಫುಲ್ಲಾಗಿ ನೋಡಿ ಖುಷಿಯಾಗಿ ಸಂತೋಷವಾಗಿರೋಣ. ಯೂಶ್ವಲಿ ನಾವು ಯಾರಿಗಾದ್ರೂ ಆರತಿ ತೆಗಿದ್ರೆ ಒಂದು 100 ರೂಪಾಯೋ 500 ರೂಪಾಯೋ ಕೊಡ್ತಾರೆ. ಬಟ್ ನಾವು ಸತೀಶಿಗೆ ಡಿಮ್ಯಾಂಡ್ ಮಾಡಿದ್ದು ಒಬ್ರೊಬ್ಬರು 25,000 ರೂಪಾಯಿ. ಸೊ 5 ಜನಕ್ಕೂ 25,000 ರೂಪಾಯಿ 25,000 ರೂಪಾಯಿ ಒಬ್ರೊಬ್ರಿಗೂ ಕೊಟ್ಟರು. ಮತ್ತು ಅಲ್ಲಿ ಅವ್ರ ಕಸಿನ್ಸ್ ಎತ್ಕೊಂಡು ಬಂದಿರೋದಕ್ಕೂ ಒಬ್ರೊಬ್ರಿಗೂ 25,000 ರೂಪಾಯಿ ಕೊಟ್ಟರು. ಯಾಕಂದರೆ ಅವ್ರ ಕಲ್ಚರು, ಅವ್ರ ಟ್ರೆಡಿಷ್ನಲ್ ಆ ಥರ ಇರುತ್ತೆ, ಅಷ್ಟೊಂದು ಡಿಮ್ಯಾಂಡ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಅವರು ಊಟ ಬಂದ್ಬಿಟ್ಟು ವೆರಿ ಸ್ಪೈಸಿ ಆಗಿತ್ತು. 4 ದಿನ ತುಂಬಾ ಒಂದು ಚೆನ್ನಾಗಿತ್ತು ಫುಡ್ಡು, ಬಟ್ ಸ್ಪೈಸಿ ಆಗಿತ್ತು. ಮದುವೆ ದಿನ ನಾನ್ ವೆಜ್ ಅಂತೂ ಫುಲ್ ಸ್ಪೈಸಿ ಆಗಿತ್ತು. ಬಟ್ ವೆಜ್ ಐಟಮ್ಸು ಇತ್ತು, ಎಲ್ಲ ಅದು ಇದು ಎಲ್ಲ ಇತ್ತು, ಫ್ರೂಟ್ಸು, ಪಾನಿಪುರಿ ಎಲ್ಲ. ಆ್ಯಕ್ಚುಲಿ ನಾವು ಹೋಟೆಲ್ ಸೆಕ್ಟರ್ 5 ಸ್ಟಾರ್ ಹೋಟೆಲಲ್ಲಿ ಹಾಸ್ಪಿಟ್ಯಾಲಿಟಿ ಸೆಕ್ಟರಿಂದ ನಾವು ಬಂದಿರೋ ಅಂಥದ್ದು. ನಾವೆಲ್ಲ ಒಟ್ಟಿಗೆ ದುಬೈಯಲ್ಲಿ ಕೆಲಸ ಮಾಡಿದ್ದು. ಸೊ ಅವರ ಒಂದು ಫುಡ್ ಅರೇಂಜ್ಮೆಂಟ್ ಮದುವೆದೆಲ್ಲ ಬಂದುಬಿಟ್ಟು ಹಾಸ್ಪಿಟ್ಯಾಲಿಟಿ ಹೋಟೆಲ್ ಸ್ಟೈಲಲ್ಲೇ ಎಲ್ಲ ನೀಟಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಅರೇಂಜ್ಮೆಂಟ್ ಮಾಡಿದರು. ಸತೀಶ್ ಬಂದುಬಿಟ್ಟು FMB ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ರೀತಿ ಒಂದು ಫುಡ್ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತೇಳಿ. ಸೊ ಫುಡ್ಡೆಲ್ಲ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು, ತುಂಬಾ ಎಂಜಾಯ್ ಮಾಡಿದ್ರಿ. ಮತ್ತು ಪ್ರವೀಣ್ ಬರೋದಕ್ಕಾಗಿರಲಿಲ್ಲ. ಪ್ರವೀಣು ಒಂದು ಫೋಟೋ ಫ್ರೇಮ್, ಅವರು ಕೇರಳದಲ್ಲಿ ಪ್ರೀ ವೆಡ್ ಶೂಟ್ ಹೋಗಿದ್ರು. ಸೊ ಅದ್ರದ್ದೊಂದು ಫೋಟೋ ಫ್ರೇಮ್ ನನ್ನ ಸೈಡಿಂದ ನಾನು ಅವ್ರಿಗೆ ಗಿಫ್ಟ್ ಮಾಡಿದೆ. ಆ್ಯಕ್ಚುಲಿ ಪ್ರವೀಣ್ ಅಲ್ಲಿಂದ ಕಳಿಸಿದ್ರು. ಸೊ ಇಲ್ಲಿ ನಾನೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು, ಅಂದರೆ ಅವರು ಸ್ಪಾನ್ಸರ್ ಮಾಡಿದ್ರು, ಪ್ರವೀಣ್ ಅಲ್ಲಿಂದ ಸ್ಪಾನ್ಸರ್ ಮಾಡಿದರು. ನಾನು ಅದ್ರದ್ದೆಲ್ಲ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿ ನಾನು ಸ್ಟೇಜ್ ಮೇಲೆ ಆನ್ ಬಿಹಾಫ್ ಆಫ್ ಪ್ರವೀಣ್ ದುಬೈಯಿಂದ ನಾನು ಅವ್ರಿಗೆ ಆ ಫೋಟೋ ಫ್ರೇಮ್ನ ಗಿಫ್ಟ್ ಮಾಡಿದೆ ಅವ್ರಿಗೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಫೈನಲಿ ಲವ್ ಮಾಡಿ ಮನೆಯವ್ರನ್ನೆಲ್ಲರೂ ಒಪ್ಪಿಸಿ ಗ್ರ್ಯಾಂಡಾಗೆ ಒಂದು ಮದುವೆ ಆದರು. ಸತೀಶ್ ಮತ್ತು ಶಿವಾನಿ ತುಂಬಾ ಕಷ್ಟಪಟ್ಟಿದ್ದಾರೆ, ಸಾಧನೆ ಮಾಡಿದ್ದಾರೆ ಮನೆಯವ್ರನ್ನೆಲ್ಲ ಒಪ್ಸೋದಕ್ಕೆ. ಸೊ ಅದೊಂದು ದೊಡ್ಡ ಒಂದು ಚಾಲೆಂಜಿಂಗ್ ಪಾತ್ ಆಗಿತ್ತು. ಸೊ ಲವ್ ಮಾಡಿ ಒಪ್ಪಿಸಿ ದೊಡ್ಡ ಗ್ರ್ಯಾಂಡಾಗಿ ಮದುವೆ ಆಗೋದಿದೆ ಅಲ್ವಾ, ತುಂಬಾ ಒಂದು ಖುಷಿ ಸಂತೋಷದವಾದ್ದು. ಸೊ ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಸತೀಶು ಮತ್ತು ಶಿವಾನಿಗಂತ ಬ್ಲೆಸ್ ಮಾಡೋಣ. ನೀವು ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ 100 ಕಾಲ ಚೆನ್ನಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿ ಅವರಿಬ್ರಿಗೂ. ಸೊ ತುಂಬಾ ಖುಷಿ ಆಗ್ತಾಯಿತ್ತು, ಸಂತೋಷ ಆಗ್ತಾಯಿತ್ತು. ಆ ಒಂದು ಅರೇಂಜ್ಮೆಂಟ್ಸು ಎಲ್ಲರೂ ಗ್ಯಾದರ್ ಮಾಡೋದು. ಕೆಲವೊಬ್ರು ಬರೋದಕ್ಕಾಗಲಿಲ್ಲ. ಸೊ ಕೆಲವೊಬ್ರು ಬರೋದಕ್ಕಾಗದೇ ಇರೋರು ಬೇಜಾರಾಗ್ತಾಯಿತ್ತು, ಫೀಲ್ ಆಗ್ತಾಯಿತ್ತು. ಬಟ್ ನಾನ್ ಸ್ಟಾಪ್ ಫನ್ನು ಆ್ಯಕ್ಟಿವಿಟೀಸು ಎಂಜಾಯ್ ಮಾಡ್ತಾಯಿದ್ರಿ ಅಲ್ವಾ. ಇಟ್ಸ್ ನಾನ್ ಮೆಮೊರಿಯಬಲ್ ಅಂತಲೇ ಹೇಳ್ಬೋದು. ಲೈಫ್ ಟೈಮ್ ಒಂದು ಮೆಮೊರಿ ಕೊಡೋ ಅಂಥದ್ದು ಆ ರೀತಿ. ಯೂಶ್ವಲಿ ನಾರ್ಮಲಿ ಒಂದು ಮದುವೆ ಅಂದರೆ ಬೆಳಗ್ಗೆ ಹೋಗ್ತೀರಿ, ದಾರೆ ಮುಗಿಸ್ಕೊತೀರಿ, ರಿಸೆಪ್ಷನ್ಗೆ ಹೋಗ್ತೀರಿ, ಮುಗಿಸ್ಕೊತೀರಿ, ಬರ್ತೀರಿ, ಈ ಥರ ಇತ್ತು. ಬಟ್ ಸತೀಶ್ ವೆಡ್ಡಿಂಗ್ ಅಂತೂ ನನ್ನ ಸಂಬಂಧಿಕರು, ನನ್ನ ಸ್ವಂತದಲ್ಲೂ ನಾವು ಇಷ್ಟು ಎಂಜಾಯ್ ಮಾಡಿಲ್ಲ. ಅಷ್ಟು 4 ದಿನ ತುಂಬಾ ಶಾಸ್ತ್ರಗಳು, ನಾನ್ ಸ್ಟಾಪ್ ಶಾಸ್ತ್ರಗಳು ಅವ್ರಲ್ಲಿ. ನನಗೆ ಏನು ಇಷ್ಟೊಂದು ಕ್ರೇಜ್ ಅನಿಸ್ತಾಯಿತ್ತು, ಅಷ್ಟೊಂದು ಶಾಸ್ತ್ರಗಳು, ಬ್ರೇಕೇ ಇರಲಿಲ್ಲ. 4 ಡೇಸ್ ಬ್ರೇಕೇ ಇಲ್ಲ. ಒಂದಾಗ್ತಾ ನನ್ನ ಮೊಬೈಲ್ ಫುಲ್ ಆಗ್ತಾಯಿತ್ತು, ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಕೆಲವೊಂದು ವೀಡಿಯೋಸ್ನ ಲೈವ್ ಆಗಿ ಬಿಟ್ಬಿಡ್ತಾ ಇದ್ದೆ. ಸೊ ಹೋಗಿ ನೋಡ್ಕೊಂಡ್ಬನ್ನಿ.
ನಿದ್ದೆ ಇರ್ತಾ ಇರಲಿಲ್ಲ. ಎಷ್ಟು ಐಟಮ್ಸು ತಿಂತಾನೆ ಇರೋದು, ವಿಡಿಯೋ ಶೂಟ್ ಮಾಡೋದು, ಎಂಜಾಯ್ ಮಾಡೋದು. ಆ ಟೈಮ್ ಆ 4-5 ದಿನ ಏನೂ ಟೈರ್ಡ್ನೆಸ್ ಅನ್ನಲಿಲ್ಲ. ಬ್ಯಾಂಗ್ಳೂರ್ಗೆ ಬಂದಾಗಂತೂ ಭಯಂಕರ ಟಯರ್ಡ್ ಅನಿಸ್ತಾಯಿತ್ತು, ಯಾಕಂದರೆ ನಾನ್ ಸ್ಟಾಪ್ ನಿದ್ದೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡೋಕ್ಕೂ ಆಗಲ್ಲ. ಈ ರೀತಿ ನಾವು ಆ ಚಾನ್ಸ್ ಸಿಕ್ಕಿದಾಗ, ಆ ಮೂಮೆಂಟ್ಸ್ ಸಿಕ್ಕಿದಾಗ ನಾವು ಎಂಜಾಯ್ ಮಾಡಬೇಕು. ಸೊ ಇವಾಗ ಸತೀಶ್ ಅವರು ಫೈನಲಿಯಾಗೆ ತಾಳಿ ಕಟ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸತೀಶು ಮತ್ತು ಶಿವಾನಿಗೆ ಅಂತೆ. ಮತ್ತೊಮ್ಮೆ ಬ್ಲೆಸ್ಸಿಂಗ್ಸ್ ಮಾಡೋಣ. ಇದೊಂದು ಗಾಡ್ ಗಿಫ್ಟೆಡ್ ಅವರಿಬ್ಬರು, ದೇವರು ಆಶೀರ್ವಾದ ಅವರಿಬ್ಬರು ಒಟ್ಟಾಗಿ ಸೇರ್ತಾ ಇರೋದು. ಸೊ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನೀವು ಅವ್ರಿಗೆ ಬ್ಲೆಸ್ಸಿಂಗ್ಸ್ನ ಕಲಿಸ್ಕೊಡಿ. ಈ ರೀತಿ ಎಷ್ಟೋ ಜೋಡಿಗಳು ಈ ರೀತಿ ಸಫರ್ ಮಾಡಿರ್ತಾರೆ, ಲವ್ ಮಾಡಿ ಅರೇಂಜ್ ಮಾಡಿ ಒಪ್ಪಿಸಿ ಮದುವೆ ಆಗೋದು. ಇರೋ ಖುಷಿ ಸಂತೋಷನೇ ಬೇರೆ, ಗ್ರ್ಯಾಂಡಾಗಿ ಮಾಡಿರೋವಂಥದ್ದು. ಮತ್ತು ಪ್ರೀವೆಡ್ ಶೂಟಿಂಗ್ ಅಂತೂ ಕೇರಳದಲ್ಲಿ ಹೋಗಿ ಎಕ್ಸಲೆಂಟಾಗಿ ಆ ಕಾಸ್ಟ್ಯೂಮ್ಸ್ ಆಗ್ಬೋದು, ಆ ಪ್ರೀವೆಡ್ ಶೂಟ್ ಅಂತೂ ಆಸಮಾಗಿ ಮಾಡಿಸಿದ್ದಾರೆ ಸತೀಶು. ತುಂಬಾ ಖುಷಿ ಆಯಿತು ಆ ಪ್ರೀವೆಡ್ ಶೂಟ್ ಎಲ್ಲ ನೋಡೋದಕ್ಕೆ. ನೋಡಿ, ನಿಮ್ಮ ಬ್ಲೆಸ್ಸಿಂಗ್ಸು ಕಲಿಸ್ಕೊಡಿ. ಎಲ್ಲರೂ ಎಂಜಾಯ್ ಮಾಡೋಣ. ಇದೇ ರೀತಿ ಒಂದು ಬಾಂಧವ್ಯ, ಆ ಒಂದು ಬಾಂಧವ್ಯ ಇದೆ ಅಲ್ವಾ, ಮರೆಯೋದಕ್ಕೆ ಆಗೋದಿಲ್ಲ. ಅದು ಆ ಒಂದು ಬಂಧನ ನಾವು ಸ್ವಂತ ರಕ್ತದಲ್ಲೂ ಇರೋದಿಲ್ಲ. ಆ ರೀತಿ ಒಂದು ಸಂಬಂಧ ನಮ್ಮಲ್ಲಿ, ನಮ್ಮ ಒಂದು ಗ್ರೂಪ್ ಇತ್ತು, ನಮ್ಮದೊಂದು ಗ್ರೂಪು. ಅಷ್ಟು ಬಾಂಧವ್ಯ, ಅಷ್ಟು ಒಂದು ಸಂಬಂಧ ನಮ್ಮಲ್ಲಿ ಒಗ್ಗಟ್ಟಾಗಿತ್ತು. ನಾವು ಸ್ವಂತ ಬ್ಲಡ್ ಇಲ್ಲ, ಹುಟ್ಟಿಲ್ಲ ಅಂದ್ರೂ ನಾವು ಎಲ್ಲೆಲ್ಲೋ ಹುಟ್ಟಿದ್ರಿ. ಸೊ ದುಬೈಯಲ್ಲಿ ನಾವು ಹೋಗಿ ಸೇರಿ ಅಲ್ಲಿ ಫ್ರೆಂಡ್ಶಿಪ್ ಆಗಿ ಪ್ರತಿಯೊಬ್ಬರೂ ನಾವು ಬಾಂಧವ್ಯ, ಒಬ್ರಿಗೊಬ್ರಿಗೆ ಏನಾದರೂ ಆಯಿತು ಅನ್ನೋದನ್ನು ತರ್ಕೊಳ್ಳಿಕ್ಕಾಗ್ದಿರೋ ಅಷ್ಟು ಒಂದು ಬಂಧನ, ಅದೆಲ್ಲ ತುಂಬಾ ಅಟ್ಯಾಚ್ಮೆಂಟ್, ಬಾಂಧವ್ಯ, ಅದೆಲ್ಲ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ನಮ್ಮಲ್ಲಿ, ಈ ಒಂದು ಬಾಂಡಿಂಗ್ ಲೈಫ್ ಟೈಮ್ ಇರಲಿ ಅಂತೇಳಿ ನೀವು ಬ್ಲೆಸ್ಸಿಂಗ್ಸ್ ಮಾಡಿ. ಬರೀ ನನಗೆ ನಿಜಾಮಾಬಾದ್ ಅಂತ ಅಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಈ ಥರ ಒಂದು ಬಾಂಧವ್ಯ ಫ್ರೆಂಡ್ಸ್ ಇದ್ದಾರೆ. ಯಾಕಂದರೆ ದುಬೈಯಲ್ಲಿ ನಾವು ಅಷ್ಟೊಂದು 18-20 ಇಯರ್ಸ್ ಜೊತೆ ಕೆಲಸ ಮಾಡಿದ್ದು. ಮನೆ ಬಿಟ್ಟು, ಊರು ಬಿಟ್ಟು ಎಲ್ಲೋ ಹೋಗಿ ಎಲ್ಲ ಒಟ್ಟಿಗೆ ನಾವು ಇದ್ದು ಅಲ್ಲಿ. ನಾನಿದ್ದಿದ್ದು HR ಡಿಪಾರ್ಟ್ಮೆಂಟಲ್ಲಿ ನಾನಿದ್ದೆ. ಸೊ ನಾನೊಂದು HR ಡೈರೆಕ್ಟರ್ ಪೊಸಿಷನಲ್ಲಿದ್ದು ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡಬೇಕಾದಾಗ ಬಾಂಧವ್ಯ ನಮ್ಗಳಲ್ಲಿ ತುಂಬಾ ಒಂದು ಚೆನ್ನಾಗಿತ್ತು. ತುಂಬಾ ಕೇರಿಂಗ್ ನನಗೂ ಅಲ್ಲಿ ಮಾಡೋರು ಎಲ್ಲರೂ. ಸೊ ಹಾಗಾಗಿ ಎಲ್ಲ ಸ್ಟೇಟಲ್ಲೂ, ತಮಿಳ್ನಾಡು, ಕೇರಳ, ಆಂಧ್ರ, ತೆಲಂಗಾಣ, ಅದೆಲ್ಲದರಲ್ಲೂ ನನಗೆ ಒಂದು ಬಾಂಧವ್ಯ ಫ್ರೆಂಡ್ಶಿಪ್ಪು ಇತ್ತು. ಸೊ ಈಗಲೂ ಇದೆ. ಈಗಲೂ ಎಲ್ಲರೂ ನೆನ್ಪು ಮಾಡಿಕೊಂಡು ಮಾತಾಡಿಸಿ ಆ ಕಣ್ಣೀರು, ಸಂತೋಷದ ಕಣ್ಣೀರು ಬರ್ತಾ ಇರುತ್ತೆ. ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಮಿಸ್ ಮಾಡ್ಕೊತಾ ಇರ್ತೀನಿ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಇಂಡಿಯಾ, ನಮ್ಮ ತಾಯ್ನಾಡಿಗೂ ಬರಬೇಕು. ಇಲ್ಲಿರೋ ಬಾಂಧವ್ಯನೂ, ನಾವು ಇಲ್ಲಿರೋ ನಮ್ಮ ಸಂಬಂಧನೂ ಬೇಕು ಅಲ್ವಾ. ಆ್ಯಕ್ಚುಲಿ ಅಲ್ಲಿ ಹೋದಾಗ ನನಗೆ ಇಂಡ್ಯಾದಲ್ಲಿ ನನ್ನ ಸ್ವಂತ ಸಂಬಂಧ ಅಷ್ಟೊಂದು ಅಟ್ಯಾಚ್ ಇರಲಿಲ್ಲ. ಸೊ ಹಾಗಾಗಿ ಇವಾಗ ನಾನು ಇಲ್ಲಿ ಬಂದು ನನ್ನ ಸ್ವಂತ ಸಂಬಂಧಗಳನ್ನೂ ಅಟ್ಯಾಚ್ಮೆಂಟ್ ತುಂಬ ತೊಗೊಂಡಿದ್ದೀನಿ. ಇವಾಗ ಮದುವೆ ಶಾಸ್ತ್ರ ಎಲ್ಲ ಆಗಿದ್ಮೇಲೆ ಫುಲ್ಲು ಲಾಸ್ಟಲ್ಲಿ ಫೈರ್ ವರ್ಕ್ಸ್ ಎಲ್ಲ ಮಾಡಿರೋ ಅಂಥದ್ದು. ಬಟ್ ಮದುವೆ ಅಂತೂ ಮುಹೂರ್ತ ಆಗಿದ್ಮೇಲೂ ತುಂಬಾ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡಿದರು. ಆಮೇಲೆ ನಾವು ನಾನ್ ಸ್ಟಾಪ್ DJಗಳು ಮಾಡ್ತಾಯಿದ್ರಿ, ಡ್ಯಾನ್ಸ್ಗಳು ಮಾಡ್ತಾಯಿದ್ರಿ, ಫೈರ್ ವರ್ಕ್ಸು ಹೊಡಿತಾಯಿದ್ರು. ತುಂಬಾ ಎಂಜಾಯ್ ಮಾಡಿದ್ದೀರಿ. ನೋಡಿ ವಿಡಿಯೋ. ನಿಮ್ಮ ಬ್ಲೆಸ್ಸಿಂಗ್ ಸತೀಶ್ ಮತ್ತು ಶಿವಾನಿ ಮೇಲೆ ಇರಲಿ. ನಮ್ಮ ಬಾಂಧವ್ಯ, ನಮ್ಮ ಫ್ರೆಂಡ್ಶಿಪ್ ಲೈಫ್ ಟೈಮ್ ಹೀಗೆ ಇರಲಿ. ಎಲ್ಲ ಸ್ಟೇಟಲ್ಲಿರೋ ನನ್ನ ದುಬೈ ಫ್ರೆಂಡ್ಸ್, ದುಬೈ ಕಲೀಗ್ಸ್, ನನ್ನ ಜೊತೆ ಕೆಲಸ ಮಾಡಿರೋ ಪ್ರತಿಯೊಬ್ಬರು ನಮ್ಮ ಬಾಂಡಿಂಗ್ಸ್ ಹೀಗೆ ಕೊನೆಯವರೆಗೂ ಇರಲಿ ಅಂತ ಪ್ರೇ ಮಾಡೋಣ. ಜೊತೆಗೆ ನಮ್ಮ ಇಂಡಿಯನ್, ನನ್ನ ಸಂಬಂಧಿಕರು, ನನ್ನ ಫ್ರೆಂಡ್ಸು, ನನ್ನ ಬ್ಯಾಂಗ್ಳೂರು ಫ್ರೆಂಡ್ಸು, ಕರ್ನಾಟಕ ಫ್ರೆಂಡ್ಸು ಸಹ ನಾನು ಮರೆಯೋಕ್ಕೆ ಹೋಗಲ್ಲ. ಚಿಕ್ಕ ವಯಸ್ಸಿಂದ ಬೆಳೆದಿರೋರು, ಅವ್ರ ಬಾಂಧವ್ಯ, ಅವ್ರ ಕಾಂಟ್ಯಾಕ್ಟ್ಸೂ ಇದೆ ನನಗೆ. ಈಗಲೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ. ಸೊ ಯಾರೂ ನಾನು ಮರ್ತಿಲ್ಲ. ಸೊ ಪ್ರತಿಯೊಬ್ಬರೂ ಕಾಂಟ್ಯಾಕ್ಟ್ಸು, ಫ್ರೆಂಡ್ಸು, ಕೊನೆಯವರೆಗೂ ನಾವು ಹೀಗೆ ಇರಬೇಕು. ಅದೇ ಒಂದು ಬಾಂಧವ್ಯ, ಬಾಂಡಿಂಗ್ಸ್ ಇರಬೇಕು. ಕಷ್ಟ ಆಗಲಿ, ಸುಖ ಆಗಲಿ, ಒಬ್ರಿಗೊಬ್ರಿಗೆ ಶೇರ್ ಮಾಡಿಕೊಂಡು, ಇಲ್ಲ ಶೇರ್ ಮಾಡದೇ ಇರೋರು ಇದ್ದಾರೆ. ಸೊ ಎಲ್ಲೋ ಸಿಕ್ಕಿದಾಗ ಹಾಯ್ ಹಲೋ ಅನ್ನೋದು, ಅದೆಲ್ಲ ಆ ಸಂದರ್ಭ ಸಿಚುವೇಶನ್ಸ್ಗಳು ಮಾಡ್ತವೆ. ಸೊ ಅದನ್ನೆಲ್ಲ ನಾವು ಲೈಫ್ ಲೀಡ್ ಮಾಡಬೇಕು. ಸೊ ಬನ್ನಿ ಎಂಜಾಯ್ ಮಾಡೋಣ. ಇದಕ್ಕಾಗಿದ್ಮೇಲೆ ಬರೀ DJ ಡ್ಯಾನ್ಸು ನಾವು ಮಾಡೋಣ, ನೀವು ಮಾಡಿ.